ಹಲೋ, ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ಮಾಲ್ಟದ ವಿಶೇಷ ಫ್ರೂಟ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಇದನ್ನ ಇವರು ಇಲ್ಲಿ ಪ್ರಿಕ್ಲಿ ಪಿಯರ್ ಆರ್ ಕ್ಯಾಕ್ಟಸ್ ಪಿಯರ್ ಅಂತ ಕರೀತಾರೆ. ಆದ್ರೆ ನಾವು ಇದನ್ನ ಪಾಪಸ್ಕಳ್ಳಿ ಅಂತ ಕರಿತೀವಿ. ಸೊ ನನಗೆ ಇಲ್ಲಿ ಬಂದ ಮೇಲೆನೆ ಗೊತ್ತಾಗಿದ್ದು ಪಾಪಸ್ಕಳ್ಳಿ ಎಲೆಯಿಂದ ಆಗ್ಲಿ ಆ ಫ್ರೂಟ್ ಇಂದಾಗ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ. ಇಲ್ಲಿದ ಜನರು ಇದನ್ನ ಒಂದು ಕೃಷಿಯಾಗಿ ಬೆಳೆದು ನಿಯರ್ ಕಂಟ್ರಿಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ಬಟ್ ಸ್ಮಾಲ್ ಸ್ಕೇಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಜರ್ಮನಿ ಹಾಗೆ UK ಅಂತ ಕಂಟ್ರಿಗಳಿಗೆ. ಇವರದೇ ಆದ ಮಾರ್ಕೆಟ್‌ಗಳಿಗೂ ಕೂಡ ಸಪ್ಲೈ ಮಾಡ್ಕೊಳ್ತಾರೆ. ಇದನ್ನ ತೆಗಿಬೇಕಾದ್ರೆ ತುಂಬಾ ಕೇರ್‌ಫುಲ್ ಆಗಿ ತೆಗಿಬೇಕು. ಯಾಕೆಂದ್ರೆ ಫುಲ್ ಮುಳ್ಳಾಗಿರುತ್ತೆ. ಫ್ರೂಟಲ್ಲಾಗ್ಲಿ, ಎಲೆಯಲ್ಲಾಗ್ಲಿ ತುಂಬಾ ಮುಳ್ಳಿರುವಂತ ಗಿಡ ಇದು. ನಮ್ಮೂರಲ್ಲಿ ನೋಡಿರಬಹುದು. ಸೊ ಇದು ಫ್ರೂಟ್ ಬಂದು ಒಂದು ಆರೆಂಜ್, ಗ್ರೀನ್ ಹಾಗೆ ಪಿಂಕ್ ಕಲರ್ ಅಲ್ಲಿ ಇರುತ್ತೆ. ದೂರದಲ್ಲಿ ನಮಗೆ ನೋಡ್ಬೇಕಾದ್ರೆ ಈ ಫ್ರೂಟ್ ಏನಿದೆ ಅದು ನಮಗೆ ಲೋಟಸ್ ಫ್ಲವರ್ ತರ ಕಾಣುತ್ತೆ. ಬಟ್ ಸ್ಟಿಲ್ ಲೋಟಸ್ ಫ್ಲವರ್ ಅಲ್ಲ. ಅದನ್ನ ತೆಗೆದು ಮುಳ್ಳೆಲ್ಲ ತೆಗ್ದಾದ್ಮೇಲೆ ನಮಗೆ ಒಂದು ಡ್ರ್ಯಾಗನ್ ಫ್ರೂಟ್ ತರ ಕಾಣುತ್ತೆ. ಬಟ್ ಸ್ಟಿಲ್ ಡ್ರ್ಯಾಗನ್ ಫ್ರೂಟ್ ಕೂಡ ಅಲ್ಲ. ಆ ಮುಳ್ಳೆಲ್ಲ ತೆಗ್ದಾದ್ಮೇಲೆ ಆ ಮೇಲೆ ಏನಿದೆ ಆ ಸ್ಕಿನ್ ಓಪನ್ ಮಾಡಿದಾಗ, ಕವರ್ ಪೀಲ್ ಮಾಡಿದಾಗ ಇನ್ಸೈಡ್ ಆ ಫ್ರೂಟ್ ನೋಡ್ಬೋದು ನೀವು. ಅದು ಪಿಂಕಿಶ್ ಆಗಿದೆ. ಇನ್ಸೈಡ್ ಬಂದು ಸೀಡ್ಸ್ ತುಂಬಾ ತಿಕ್ಕಾಗಿದೆ. ಹಾಗೆ ಇದನ್ನ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ನಾನು ಹಾಗೆ ಟ್ರೈ ಮಾಡಿದೆ. ಇದು ಟೇಸ್ಟ್ ಬಂದು ಕೈಂಡ್ ಆಫ್ ವಾಟರ್ ಮಿಲನ್ ತರ ಇತ್ತು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನಂದ್ರೆ ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆ ಲೋವರ್ ಬ್ಲಡ್ ಶುಗರ್ ಇರೋರು, ಡೈಜೆಷನ್ ಪ್ರಾಬ್ಲಮ್ ಇರೋರು ಇದನ್ನ ತಿಂದ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗೆ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರುವಂತ ಒಂದು ಫ್ರೂಟ್ಸ್. ಇದು ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮಗಿರೋ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡುತ್ತೆ. ಸೊ ಎಲ್ಲಾ ಬೆನಿಫಿಟ್ ಈ ಒಂದು ಫ್ರೂಟ್ಸ್ ಅಲ್ಲಿ ಇದೆ ಅಂತ ನನಗೆ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ಗೊತ್ತಾಗಿದ್ದು. ಸೊ ನಮ್ಮೂರಲ್ಲಿ ಇದೆ, ಟ್ರೈ ಮಾಡಬಹುದು. ಸೊ ಹಾಗೆ ಇಲ್ಲಿ ಜನಗಳಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನ್ ಮಾತ್ರ ತುಂಬಾ ಕಷ್ಟಪಟ್ಟು ತಿಂದೆ. ಒಳ್ಳೇದಿಲ್ಲ ನಮಗೆ ಆಗಿ ಬರೋದಿಲ್ಲ ಹಾಗೆ. ಓಕೆ, ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.